ಆತ್ಮೀಯ ಸ್ನೇಹಿತರೆ, ಯಾರೆಲ್ಲ ಕೆಸೆಟ್ ಪರೀಕ್ಷೆಯನ್ನು ಕೊಡ್ತಾ ಇದ್ದೀರಿ ಅವ್ರಿಗಾಗಿ ನಾನು ಲಾಸ್ಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ. ಸೊ 70 ಪ್ಲಸ್ ಮಾರ್ಕ್ಸಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಅಂತ. ಬಟ್ ಈಗಿನ ನಾನು ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ನೀವು ಮೇಯ್ನಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಬಟ್ ಇಲ್ಲಿಂದ ಕ್ವಶನ್ಸ್ ತುಂಬ ಚೆನ್ನಾಗಿ ಬರ್ತವೆ. ಅದನ್ನು ನೋಡ್ಕೊಂಡು ಹೋಗಿ ಡೀಟೇಲಾಗಿ ಅದನ್ನು ಸ್ವಲ್ಪ ನೀವೇ ಪಾಸ್ ಮಾಡಿ ಸ್ಟಡಿ ಮಾಡಿಕೊಡ್ರಿ. ಫಸ್ಟ್ ಟೀಚಿಂಗ್ ಪಿರಮಿಡ್ ಬಗ್ಗೆ ನೆನಪಿರಬೇಕು. ರಿಫ್ಲೆಕ್ಟಿವ್ ಲೆವೆಲ್, ಮೋಸ್ಟ್ ಥಾಟ್ಫುಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೆಮೊರಿ ಲೆವೆಲ್, ನೆಕ್ಸ್ಟ್ ಅಟೋಮನಸ್ ಡೆವಲಪ್ಮೆಂಟ್ ಲೆವೆಲ್ ಅಂತದ. ಲೆಸ್ ಮೆಮರಿ ಇರ್ತದೆ, ಮೋಸ್ಟ್ ರಿಫ್ಲೆಕ್ಟಿವ್ ಇರ್ತದೆ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಎರಡನೇದು ಇದು ಟ್ರಿಪ್ಲೋರ ಬೈಪೋಲರ್ ಪ್ರೊಸೆಸ್ ಅಂತ ಕರೀತಾರೆ. ದ್ವಿಮುಖ, ಟೀಚರ್ ಮತ್ತು ಲರ್ನರ್ ನೆನಪಿರಲಿ. ಆಮೇಲೆ ಟ್ರಿಪೋಲರ್ದಲ್ಲಿ ಲರ್ನರ್, ಟೀಚರ್, ಕರಿಕ್ಯುಲಮ್ ಇರ್ತದೆ. ನೆಕ್ಸ್ಟ್ ಕ್ವಾಡ್ರಿಪೋಲರ್ದಲ್ಲಿ ಇರ್ತಕ್ಕಂಥದ್ದು ಲರ್ನರ್, ಫಿಸಿಕಲ್ ಕ್ಲೈಮೇಟ್, ಟೀಚರ್, ಕರಿಕ್ಯುಲಮ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನು ಭಾಳ ಸಲ ಏನು ಮಾಡ್ತಾರಂದ್ರೆ ಈ ಬ್ಲೂಮ್ನ ಟೆಕ್ಸಾನಮಿ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ, ಬ್ಲೂಮನ ವರ್ಗೀಕರಣ ಹೇಗಿದೆ ಅಂತಕ್ಕಂಥದ್ದು. ಈ ಆರ್ಡರ್ ಏನು ಮಾಡ್ತಾರೆ ಅಂತಂದರೆ ಕೇಳ್ತಾರೆ. ಸೊ ನೆನಪಿಟ್ಕೊಡ್ರಿ. ಸೊ ಅದನ್ನು ಯಾವ ಥರನಾಗಿರ್ತಕ್ಕಂಥ ನೀವು ಟ್ರಿಕ್ಸ್ ಮಾಡ್ಕೊಂಡು ಹೋಗ್ತೀರಿ ಅದು ಗೊತ್ತಿಲ್ಲ. ಸೊ ಈ ಕಡೆ ನೋಡೋದಾದರೆ ನಾಲೆಜ್, ಕಾಂಪ್ರಿಹೆನ್ಷನ್, ಅಪ್ಲಿಕೇಶನ್, ಅನಲೈಸಿಸ್, ಸಿಂಥೆಸಿಸ್, ಇವ್ಯಾಲ್ಯೂಯೇಷನ್ ಬರ್ತದೆ. ಇದು ನೆನಪಿಟ್ಕೊಡ್ರಿ. ಆಮೇಲೆ ಈ ಕಡೆ ಇರ್ತಕ್ಕಂಥದ್ದು ಕ್ರಿಯೇಟ್, ಇವ್ಯಾಲ್ಯೂಯೇಷನ್, ಅನಲೈಸ್, ಅಪ್ಲೈ, ಅಂಡರ್ಸ್ಟ್ಯಾಂಡ್, ರಿಮೆಂಬರ್. ಈ ಥರದ್ದು ಮ್ಯಾಕ್ಸಿಮಮ್ ಏನು ಮಾಡ್ತಾರಪ್ಪ ಅಂದ್ರೆ ಆರ್ಡರನ್ನೇ ಕೇಳ್ತಾರೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬ್ಲೂಮ್ನ ಟೆಕ್ಸಾನಮಿ ಇತ್ತು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನು ನೀವೆಲ್ಲ ಬಿ ಎಡಲ್ಲಿ ಮೈಕ್ರೋ ಟೀಚಿಂಗನ್ನು ಕಲ್ತಿದ್ದೀರಿ. ಮೈಕ್ರೋ ಟೀಚಿಂಗ್ ಪ್ರೊಸೆಸ್ ಹೇಗಿರ್ತದೆ ಅನ್ನೋದನ್ನು ಗೊತ್ತಿರಲಿ. ಪ್ಲ್ಯಾನ್ ಮಾಡ್ತೀರಿ, ಟೀಚ್ ಮಾಡ್ತೀರಿ, ಫೀಡ್ಬ್ಯಾಕ್ ಕೊಡ್ತಾರೆ, ರೀಪ್ಲ್ಯಾನ್, ರೀಟೀಚ್, ಫೀಡ್ಬ್ಯಾಕನ್ನು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಸ್ವಲ್ಪ ಇಲ್ಲಿ ಡಯಾಲಜಿಕಲ್ ಟೀಚಿಂಗನ್ನು ಯಾರು ಹೇಳಿದ್ರು ಅಂತ ಕೇಳಿದರೆ ರಾಬಿನ್ ಅಲೆಕ್ಸಾಂಡರ್ ಅಂತ ಇದೆ. ಸ್ವಲ್ಪ ನೆನಪಿಟ್ಕೊಡ್ರಿ. ಇದು ಡೈರೆಕ್ಟ್ ಟೀಚಿಂಗ್ ಅದ. ಇದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಾಸ್ಟ್ರಿ ಲೆವೆಲ್ ಟೀಚಿಂಗ್ ಅಂತ ಕರೀತಾರೆ. ಬೆಂಜಮಿನ್ ಬ್ಲೂಮ್ ಅವ್ರು ಹೇಳಿರ್ತಕ್ಕಂಥದ್ದು 1968 ಮಾಸ್ಟ್ರಿ ಆಫ್ ಲರ್ನಿಂಗ್ ಆಫ್ ಮಾಸ್ಟರಿ, LFM ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನು ಲರ್ನಿಂಗ್ ಬಗ್ಗೆ ಒಂದು 3 ವ್ಯಾಖ್ಯೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಫಸ್ಟ್ ಗೇಟ್ಸ್ ಹೇಳಿದ್ದಾನೆ, ಲರ್ನಿಂಗ್ ಈಸ್ ದ ಪ್ರೊಸೆಸ್ ಆಫ್ ಮೋಡಿಫೈಯಿಂಗ್ ಬಿಹೇವಿಯರ್ ಥ್ರೂ ಎಕ್ಸ್ಪೀರಿಯನ್ಸ್. ಸ್ಕಿನ್ನರ್ ಹೇಳಿದ್ದು ಲರ್ನಿಂಗ್ ಈಸ್ ಅ ಪ್ರೋಗ್ರೆಸಿವ್ ಅಡಾಪ್ಟೇಷನ್ ಆಫ್ ಬಿಹೇವಿಯರ್. ಥರ್ಡ್ ಕ್ರೋ ಆ್ಯಂಡ್ ಕ್ರೋ ಹೇಳಿದ್ದು ಲರ್ನಿಂಗ್ ಎನ್ಕಂಪಾಸಿಸ್ ದ ಇಕ್ವಿಜೇಷನ್ ಆಫ್ ಹ್ಯಾಬಿಟ್ಸ್, ನಾಲೆಡ್ಜ್ ಆ್ಯಂಡ್ ಅಟಿಟ್ಯೂಡ್ಸ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಬಂದರೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇನ್ನು ಈಗ ಕೋಷ್ಟಕದಲ್ಲಿ ಏನದಪ್ಪ ಅಂದ್ರೆ ಪ್ರೊಜೆಕ್ಟೆಡ್ ಆ್ಯಂಡ್ ನಾನ್ ಪ್ರೊಜೆಕ್ಟೆಡ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಅಂತ ಇದ್ದಾವೆ. ಇಲ್ಲಿ ಗ್ರಾಫಿಕ್ಗಳು ಯಾವ ಬರ್ತವೆ, ಆಮೇಲೆ ಡಿಸ್ಪ್ಲೇ ಬೋರ್ಡ್ಸ್ ಯಾವಿದ್ದಾವೆ, 3D ಆಡಿಯೋ ಆ್ಯಕ್ಟಿವಿಟೀಸ್ಗಳು. ಸೊ ಇಲ್ಲಿ ಫಿಲ್ಮ್ಸ್ಗಳಲ್ಲಿ, ಸ್ಲೈಡ್ಸ್ಗಳಲ್ಲಿ ಇದು ಸ್ವಲ್ಪ ನೀವು ನೋಡ್ಕೊಂಡು ಹೋಗಬೇಕು. ಇದು ಕೂಡ ನಿಮಗೆ ಟೀಚಿಂಗ್ ಮಟೀರಿಯಲ್ಸ್ ಒಳಗಡೆ ಏನು ಮಾಡ್ತಾರೆ ಕ್ವಶನ್ಸ್ಗಳು ಬರ್ತವೆ, ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇನ್ನು ಲರ್ನಿಂಗ್ ಮೆಥಡ್, ಇಲ್ಲಿ ಯಾವುದರ ಮೂಲಕ ಲರ್ನಿಂಗಲ್ಲಿ ಹೆಚ್ಚು ನೆನಪಿನ ಶಕ್ತಿ ಉಳಿತದ ಅಂತ ಕೇಳಿದ್ದಾರೆ. ರೀಡಿಂಗ್ ಮಾಡೋದು 10%, ಲಿಸನ್ ಲೆಕ್ಚರರ್ 20%, ವಾಚಿಂಗ್ ಸ್ಕಿಲ್ 30%, ಪಾರ್ಟಿಸಿಪೇಟಿಂಗ್ಸ್ 50%, ವಾಚಿಂಗ್ ಡೆಮಾನ್ಸ್ಟ್ರೇಷನ್ 70%, ಲರ್ನಿಂಗ್ ಬೈ ಡೂಯಿಂಗ್ 90%. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಲರ್ನಿಂಗ್ ಮೆಥಡ್ ಮತ್ತು ರೀಟೆನ್ಷನ್ ರೇಟಲ್ಲಿ ಇರ್ತಕ್ಕಂಥ ಚಾರ್ಟು. ಇನ್ನು ಪ್ರತಿ ಸಾರಿ ಮೂಕ್ಸ್ ಮೇಲೆ ಪ್ರಶ್ನೆಗಳು ಬರ್ತವೆ, ಚೆನ್ನಾಗಿ ನೋಡ್ಕೊಂಡೋಗಿ. ಮೂಕ್ಸ್ ಅದು ಏನೇನು ಹೇಳ್ತದೆ ಅಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತದ. ಚೆನ್ನಾಗಿದ್ದಾನೆ, ಯಾವ ವರ್ಷ ಬಂತು, ಏನು ಇಂಪ್ಲಿಮೆಂಟೇಷನು, ಅಬ್ಜೆಕ್ಟಿವ್ಸು, ಅದರದ್ದು ವರ್ಕ್ ಫೀಲ್ಡ್ ಏರಿಯಾ ಏನದ ಅನ್ನೋದನ್ನು ಗೊತ್ತಿರಲಿ. ಯಾಕಂದರೆ ಅಲ್ಲಿಂದ ಭಾಳ ಕ್ವಶನ್ಸ್ಗಳು ಬರ್ತವೆ. ಇನ್ನು ಇದೇ ಇರ್ತಕ್ಕಂಥದ್ದು ಪ್ರಶ್ನೆ ಏನಪ್ಪ ಅಂದರೆ ಆ್ಯಕ್ಷನ್ ರಿಸರ್ಚಲ್ಲಿರ್ತಕ್ಕಂಥ ಸ್ಟೆಪ್ಸ್ಗಳು ನೋಡಿ. ರಿಸರ್ಚಲ್ಲಿ ಫಸ್ಟ್ ಏನಿರ್ತದೆ, ಫಾರ್ಮುಲೇಷನ್ ಆಫ್ ರಿಸರ್ಚ್ ಪ್ರಾಬ್ಲಮ್. ಸೆಕೆಂಡ್ ಪ್ರಿಪೇರಿಂಗ್ ರಿಸರ್ಚ್ ಡಿಸೈನ್. ಥರ್ಡ್ ಡೆವಲಪ್ಮೆಂಟಿಂಗ್ ಡಟಾ. ಫೋರ್ತಲ್ಲಿ ಸೆಲೆಕ್ಟಿಂಗ್ ಸ್ಯಾಂಪಲ್ಸ್. ಫಿಫ್ತದಲ್ಲಿ ರೈಟಿಂಗ್ ರಿಸರ್ಚ್ ಪ್ರಪೋಸಲ್. ಸಿಕ್ಸ್ತಲ್ಲಿ ಕಲೆಕ್ಟಿಂಗ್ ಡಟಾ. ಸೆವೆಂತಲ್ಲಿ ಪ್ರೊಸೆಸಿಂಗ್ ಆ್ಯಂಡ್ ಅನಲೈಸಿಂಗ್. ಏಯ್ತದಲ್ಲಿ ರೈಟಿಂಗ್ ರಿಸರ್ಚ್ ರಿಪೋರ್ಟ್ ಅಂತಿದೆ. ತುಂಬ ಚೆನ್ನಾಗಿದೆ. ಅದನ್ನು ನಾನು ಇನ್ನೊಂದು ಸಲ ನಿಮಗೆ ಜೂಮ್ ಮಾಡ್ತೀನಿ. ಸೊ ಚೆನ್ನಾಗಿ ಫಸ್ಟಲ್ಲಿ ಇರ್ತಕ್ಕಂಥದ್ದು, ಸೆಕೆಂಡಲ್ಲಿ ಇರ್ತಕ್ಕಂಥದ್ದು, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್ಗಳನ್ನು ನೋಡ್ಕೊಂಡೋಗಿ. ಖಂಡಿತವಾಗಿ ಇಲ್ಲಿಂದ ನಿಮಗೆ ಅಂಕಗಳು ಬರ್ತವೆ. ಇಷ್ಟು ನಿಮಗೆ ರಿಸರ್ಚ್ ಸ್ಟೆಪ್ಸ್ಗಳ ಬಗ್ಗೆ ಮೇಲಿರ್ತಕ್ಕಂಥ ಪ್ರಶ್ನೆ. ಇನ್ನು ಇದು ರಿಸರ್ಚ್ ಆರ್ಟಿಕಲ್ ಬರೀತಕ್ಕಂಥ ಮೆಥಡ್ಸ್ಗಳಿದ್ದಾವೆ. ಇತ್ತೀಚೆಗೆ ಇದನ್ನು ಭಾಳ ಕೇಳ್ತಾ ಇದ್ದಾರೆ. APA ಆರ್ಟಿಕಲ್ ಇದೆ, APA ವೆಬ್ಸೈಟ್, MLA ಆರ್ಟಿಕಲ್, ಅದನ್ನು ನೋಡ್ಕೊಂಡೋಗಿ. MLA ವೆಬ್ಸೈಟ್ ಅಂತಕ್ಕಂಥದ್ದು ಇದೆ. ಇದು APA ಸ್ಟೈಲ್ದಲ್ಲಿ ಇರ್ತಕ್ಕಂಥದ್ದು, ಇದು MLA ಸ್ಟೈಲ್ದಲ್ಲಿ ಇರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಇನ್ನು ಮುಂದೆ ಹೋಗೋಣ. ಕೆಲವೊಂದಿಷ್ಟು ಇಲ್ಲಿ ಏನಿದಾವಪ್ಪ ಅಂತಂದ್ರೆ ಮೆಥಡ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಮೆಥಡ್ಸ್ಗಳನ್ನು
ಯಾರು ಇಯರ್ ತಂದರೂ ಅದರ ಇಂಟ್ರೆಕ್ಟಿವ್ಸ್ ಮಾಡೆಲ್ ಏನಿದೆ ಅಂತ ಕೇಳಿದ್ದಾರೆ. ಅರಿಸ್ಟಾಟಲ್ ಮಾಡೆಲ್ ಅದ, ಲಾಸ್ವೆಲ್ಸ್ ಮಾಡೆಲ್ ಅದ, ಶಾನಾನ್ ಆ್ಯಂಡ್ ವಿವೇರ್ ಮಾಡೆಲ್ ಅದ, ಬರ್ಲೋಸ್ ಮಾಡೆಲ್ ಅದ. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡೋಗಿ ಈ ಥರನಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ಭಾಳಷ್ಟು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇನ್ನು ಕಮ್ಯುನಿಕೇಷನ್ಸ್ ಬ್ಯಾರಿಯರ್ಸ್ ಅಂತ ಕೇಳಿದ್ದಾರೆ. ಸಂವಹನದಲ್ಲಿನ ತೊಡಕುಗಳು ಭಾಳ ಮೋಸ್ಟ್ ರಿಪೀಟೆಡ್ ಇದೆ. ಇದು ಸೈಕಾಲಜಿಕಲ್ ಬ್ಯಾರಿಯರ್ ಅದ, ಲಿಂಗ್ವಿಸ್ಟಿಕ್ ಅದ, ಮೆಕ್ಯಾನಿಕಲ್ ಅದ, ಆರ್ಗನೈಜೇಷನಲ್ ಅದ, ಫಿಸಿಕಲ್ಸ್ ಅದ. ಅದರಲ್ಲಿ ಸಬಾಗಿ ಯಾವ ಬರ್ತವೆ ಅದನ್ನು ನೋಡ್ಕೊಂಡೋಗಿ, ಯಾಕಂದರೆ ಅದನ್ನು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು 5-6 ಕೊಟ್ಟದ್ರಲ್ಲಿ ಯಾವ ಫಿಸಿಕಲ್ ಇದಾವೆ, ಯಾವ ಲಿಂಗ್ವಿಸ್ಟಿಕ್ ಇದಾವೆ, ಮೆಕ್ಯಾನಿಕಲ್ ಯಾವ್ದು ಬರ್ತದೆ, ಸೊ ಫಿಸಿಕಲ್ ಯಾವ್ದು ಅನ್ನೋದನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಸೈಕಾಲಜಿಕಲನ್ನು ಆಡಗಿದ್ದನ್ನು ಹೊರತುಪಡಿಸಿ ನಿಮಗೆ ಕೇಳ್ತಾರೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ಚೆನ್ನಾಗಿ ಇದನ್ನು ಕಮ್ಯುನಿಕೇಷನ್ಸ್ ಬ್ಯಾರಿಯರ್ ನೋಡ್ಕೊಂಡೋಗಿ. ಕೆಲವೊಂದಿಷ್ಟು ಅಂಶಗಳೊಂದಿಗೆ ನಾನು ನಿಮಗೆ ಹೇಳಿದ್ದೀನಿ. ಬಹುಶಃ ನಿಮಗೆ ಇದು ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿನಿ. ಸೊ ನಿಮಗೆ ಹೆಲ್ಪ್ಫುಲ್ ಅನಿಸಿತ್ತು ಅಂದರೆ ಸೊ ಖಂಡಿತವಾಗಿ ಕಮೆಂಟ್ ಕೊಟ್ಟರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ಕಂಟೆಂಟೊಂದಿಗೆ ಸಿಗ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.